ಆತ್ಮೀಯ ಸರ್ವೋತ್ತಮ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ ಜಗದೀಶ್. ಇವತ್ತಿನ ವಿಷಯಗಳನ್ನು ತಮಗೆ ಪರಿಚಯ ಮಾಡೋಣ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಬಂಧುಗಳೇ, ತಮಗೆ ಪರಿಚಯ ಮಾಡ್ಕೊಡ್ತೀನಿ. ದಯಮಾಡಿ ನೋಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಈ ಒಂದು ಉದ್ಯೋಗ ಮೇಳನ ನಾವು ಮೊದಲನೇದಾಗಿ ಶುರು ಮಾಡಬೇಕು ಅಂತ ಹೇಳಿದಾಗ ನಮ್ಮ MLA ಸಾಹೇಬರಾದಂಥ ದರ್ಶನ್ ಧ್ರುವನಾರಾಯಣ್ ಸಾಹೇಬರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟು ನಮಗೆ ಒಂದು ನಂಜನಗೂಡು ಹುಲ್ಲಳ್ಳಿ ರೋಡಲ್ಲಿ ಇರ್ತಕ್ಕಂಥ ಮಂಗಳ ಮಂಟಪ ಇದರಲ್ಲಿ ಅವಕಾಶನ ಮಾಡಿಕೊಟ್ರು. ಆ ಒಂದು ಮೊದಲನೇ ಉದ್ಯೋಗ ಮೇಳದಲ್ಲಿ ನಮಗೆ ಒಂದು 100ಕ್ಕೂ ಹೆಚ್ಚು ಕಂಪನಿಗಳು ಬಂದು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ 300-350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಒಂದು ಸೆಲೆಕ್ಷನ್ ಆಗಿ ಅಲ್ಲಿಂದ ಅವರು ಉದ್ಯೋಗ ಅವಕಾಶಗಳನ್ನ ಪಡ್ಕೊಂಡಿರ್ತಾರೆ. ಈ ಉದ್ಯೋಗ ಮೇಳ ಅನ್ನೋಂಥದ್ದು ಒಂದು ಸ್ಲೋ ಪ್ರೋಸೆಸ್ ಆಗಿರುತ್ತೆ. ಮೊದಲನೇ ದಿನನೇ ಎಲ್ಲಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಮೊದಲನೇ ದಿನ ಇಲ್ಲಿ ಸೆಲೆಕ್ಷನ್ ಆಗ್ತಾರೆ, 2ನೇ ದಿನ ಅವ್ರು ಕಂಪ್ನಿಗೆ ಹೋಗ್ತಾರೆ. ಕಂಪ್ನಿಗೆ ಹೋಗಿ 2ನೇ ರೌಂಡ್ ಆದಮೇಲೆ ಅವರು ಅಲ್ಲಿ ಉದ್ಯೋಗ ಅವಕಾಶಗಳನ್ನ ಪಡ್ಕೋತಾರೆ. ಮತ್ತೆ 2024ನೇ ಇಸ್ವಿನಲ್ಲಿ 120ಕ್ಕೂ ಹೆಚ್ಚು ಕಂಪನಿಗಳನ್ನ ಆಗಮಿಸಿದ್ದು, 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಉದ್ಯೋಗ ಆಕಾಂಕ್ಷಿಗಳು ಭಾಗವಹಿಸಿದ್ರು. ಅದಾದ್ಮೇಲೆ ಅಲ್ಲಿ ಒಂದು 450ರಿಂದ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶನ ಕಲ್ಪಿಸಿರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಕಳೆದ ವರ್ಷ ಜೂನಿಯರ್ ಕಾಲೇಜಲ್ಲಿ ಮಾಡಿದಾಗ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ರು ಮತ್ತೆ ಜೂನಿಯರ್ ಕಾಲೇಜ್ ಸ್ಟಾಫು, ನಮ್ಮ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಸ್ಟಾಫ್ ಅವರೆಲ್ಲ ಸಹಭಾಗಿತ್ವದಲ್ಲಿ ಒಂದು ಟ್ರೈನಿಂಗ್ನ ದರ್ಶನ್ ಧ್ರುವನಾರಾಯಣ್ ಸರ್ ಅವರು ಮಾಡಬೇಕು ಅಂತ ತೀರ್ಮಾನಿಸಿ ಅಲ್ಲಿ ಒಂದು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹೇಗೆ ಅವರು ಉದ್ಯೋಗಕ್ಕೆ ತರಬೇತಿ ತಗೋಬೇಕು, ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳಿದ್ರೇನು, ಲೈಫ್ ಸ್ಕಿಲ್ಸ್ ಅಂತ ಹೇಳಿದ್ರೇನು, ಮತ್ತೆ ಅವರು ಇಂಟರ್ವ್ಯೂ ಪ್ರಾಸೆಸ್ನ ಅಟೆಂಡ್ ಮಾಡಿದಾಗ ಯಾವ ರೀತಿ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು, ಯಾವ ರೀತಿ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಬೇಕು, ಇದಕ್ಕೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಂಗೆ ಬರಬೇಕು ಅಂತ ಅವ್ರಿಗೆ ಒಂದು ಟ್ರೈನಿಂಗ್ನ ಅವರು ಇದು ಮಾಡಿಕೊಟ್ರು. ಆ ಟ್ರೈನರ್ಸ್ಗಳಿಗೆಲ್ಲ ಅವ್ರಿಗೆಲ್ಲ ಅವರು ಅಕಾಮಿಡೇಷನ್ಸ್ ಎಲ್ಲ ಮಾಡಿಕೊಟ್ಟು ಅವ್ರನ್ನ ಬ್ಯಾಂಗ್ಳೂರಿಂದ ಕರೆಸಿ, ಎಲ್ಲ ಯಾರು ಕೂಡ ಇಲ್ಲಿ ಲೋಕಲ್ ಅವ್ರನ್ನ ಬಿಟ್ಟು ಬ್ಯಾಂಗ್ಳೂರಿಂದ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಟ್ರೈನರ್ಸ್ಗಳನ್ನ ಕರೆಸಿ ಸತತವಾಗಿ 3ರಿಂದ 4 ದಿನಗಳ ಕಾಲ ಟ್ರೈನಿಂಗ್ ಮಾಡಿಸಿ ಅವ್ರಿಗೊಂದು ಸರ್ಟಿಫಿಕೇಶನ್ ಕೂಡ ಮಾಡಿಕೊಡ್ತಿದ್ರು. ಸೊ ಲಾಸ್ಟ್ ಟೈಮ್ ಜೂನಿಯರ್ ಕಾಲೇಜಲ್ಲಿ ಅದೊಂದು ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಕೂಡ ಮಾಡಿ ಅವ್ರಿಗೆ ಉಚಿತವಾಗಿ ಸರ್ಟಿಫಿಕೇಶನ್ ಕೂಡ ಕೊಟ್ಟು ನೆಕ್ಸ್ಟ್ ಅವ್ರನ್ನೆಲ್ಲ ಉದ್ಯೋಗ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಕೂಡ ಮಾಡಿದ್ರು. ಜೂನಿಯರ್ ಕಾಲೇಜ್ ಆಡಳಿತ ಮಂಡಳಿ ಕೂಡ ತುಂಬ ಅದರಲ್ಲಿ ಸಹಕಾರ ವಹಿಸಿತ್ತು. ನಂತರ 2025ರಲ್ಲಿ ಅದೇ ಕಾಲೇಜಿನಲ್ಲಿ ಜೂನಿಯರ್ ಕಾಲೇಜಿನಲ್ಲೇ ಉದ್ಯೋಗ ಮೇಳವನ್ನು ಮಾಡಿ ಒಂದು 85ಕ್ಕೂ ಹೆಚ್ಚು ಕಂಪನಿಗಳು ಬಂದು 2180ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿದಂಥ ವಿದ್ಯಾರ್ಥಿಗಳಲ್ಲಿ ಒಂದು 650ರಿಂದ 700 ಜನಕ್ಕೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಲಾಯಿತು. ಅದಾದ್ಮೇಲೆ ಮತ್ತೆ ನಂತರದಲ್ಲಿ ದರ್ಶನ್ ಸರ್ ಅವರಿಗೆ ಪರ್ಸನಲ್ ಆಗಿ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಉದ್ಯೋಗಾಕಾಂಕ್ಷಿಗಳಿಗೆ ನಮಗೆ ರೆಫರ್ ಮಾಡೋದ್ರಲ್ಲಿ 180ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೆಲಸಗಳು ಕೂಡ ಆಗಿದೆ. ಆದರೆ ಒಂದು ಕಳಕಳಿ ಮನವಿ ಏನಪ್ಪ ಅಂತ ಹೇಳಿದ್ರೆ, ಬಂದದ್ರಲ್ಲಿ ಸರ್ ಏನೇ ರೆಫರ್ ಮಾಡಿದ್ರು ಅವರು ಕೂಡ ವಿದ್ಯಾರ್ಥಿಗಳು ಕೂಡ ಒಂದು ಅರ್ಹರಾಗಿದ್ರೆ ಅಂತ ಒಂದು ಪೋಸ್ಟ್ಗಳಿಗೆ ನಾವು ರೆಕಮೆಂಡ್ ಮಾಡಿ ಕೂಡ ಮಾಡಿಸ್ಕೊಟ್ಟಿದ್ದಾರೆ. ಇದೊಂದು ನಮಗೆ ಒಂದು ಖುಷಿಯಾದ ಸಂಗತಿ. 100ಕ್ಕೂ ಹೆಚ್ಚು ಪರ್ಸನಲ್ ಆಗಿ ಹೋಗಿ ಮನೆ ಹತ್ರ ಹೋಗಿ ಕೇಳ್ಕೊಂಡವರು ಅಥವಾ ಅವ್ರ ಆಫೀಸಲ್ಲಿ ಸಿಕ್ಕಿ ಕೇಳ್ಕೊಂಡವರು ಎಲ್ಲರೂ ಕೂಡ ರೆಫರ್ ಮಾಡಿಸಿ ಕೂಡ ಮಾಡ್ಕೊಂಡಿದ್ದೀವಿ. ಇದು ನಾವು ಒಂದು ಉದ್ಯೋಗವನ್ನು ಕಲ್ಪಿಸುವ ದೃಷ್ಟಿನಲ್ಲಿ ದರ್ಶನ್ ಧ್ರುವನಾರಾಯಣ್ ಸರ್ ತಗೊಂಡಿರ್ತಕ್ಕಂಥ ಒಂದು ನಿಲುವುಗಳಿವು. ಎಲ್ಲೇ ಇದ್ರು ಅವರೇ ಕೂಡ ಖುದ್ದಾಗಿ HR ಫೋನ್ ಮಾಡ್ತಾರೆ. ಅಲ್ಲಾಗಿಲ್ಲ ಅಂತ ಹೇಳಿದ್ರೆ ನಮಗೆ ಫೋನ್ ಮಾಡ್ತಾರೆ. ನಮಗೆ ಫೋನ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಯಾರು ಕನೆಕ್ಷನ್ ಮಾಡಿಸಿ ಆದಷ್ಟು ಒಂದು ಉದ್ಯೋಗವನ್ನು ಕಲ್ಪಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಯಂಗ್ಸ್ಟರ್ಸ್ಗಳಿಗೆ ಒಂದು ಅವರು ಸ್ವಾವಲಂಬಿಗಳಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಸತತವಾಗಿ 3 ವರ್ಷಗಳಿಂದ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಿದ್ದೀವಿ. ಸೊ ಈ ಒಂದು ಇದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ದರ್ಶನ್ ಧ್ರುವನಾರಾಯಣ್ ಸಾಹೇಬರು ಮತ್ತೆ ಅದಕ್ಕೆ ಪೂರಕವಾಗಿ ನಮಗೆ ಯಾವ್ಯಾವ್ದಕ್ಕೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಅರೇಂಜ್ಮೆಂಟ್ಸ್ಗಳಾಗಬೇಕು ಅದಕ್ಕೆ ಅಂತ ಪೂರಕವಾಗಿ ಸಹಾಯ ಮಾಡ್ತಿರ್ತಕ್ಕಂಥ ನಮ್ಮ ಕಳೆದ ಕೇಶಮೂರ್ತಿ ಸಾಹೇಬರಿಗೆ ತಾವೆಲ್ಲರೂ ಒಂದು ಚಪ್ಪಾಳೆ ಮುಖಾಂತರ ಕೇಳ್ಕೋಬೇಕು, ಧನ್ಯವಾದವನ್ನು ತೋರ್ಬೇಕು ಅಂತ ಅನಿಸ್ತೀವಿ. ಇದು ನಮ್ಮ 3 ವರ್ಷಗಳ ಕಂಟಿನ್ಯೂಸ್ ಆಗಿ ಮಾಡಿರ್ತಕ್ಕಂಥ ಒಂದು ಉದ್ಯೋಗ ಮೇಳದ ಒಂದು ಮಾಹಿತಿ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ನಮ್ಮ ಹುಲ್ಲಳ್ಳಿ ಡಿಗ್ರಿ ಕಾಲೇಜಲ್ಲಿ ಸೇರಿದ್ದೀವಿ. ವಿಚಾರ ಇದೆ, ಜುಲೈ 31ನೇ ತಾರೀಕು ನಮ್ಮ ತಂದೆಯವರು ಶರಣ್ ಅವರು ಈ ಭಾಗದಲ್ಲಿ 2 ಬಾರಿ ಸಂಸದರಾಗಿ ತಮ್ಮ ಸೇವೆಯನ್ನು ಮಾಡುತ್ತಿದ್ದು, ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಒಂದು ಉದ್ಯೋಗ ಮೇಳ ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಕಳೆದ 3 ವರ್ಷಗಳನ್ನು ಕೂಡ
ನಂಜನಗೂಡಿನಲ್ಲೇ ಅದನ್ನು ಅಂದ್ಕೊಂಡು ಈ ಬಾರಿ ಕಳೆದ ಬಾರಿನೇ ನಾವು ಮಾತನ್ನು ಕೊಟ್ಟಿದ್ದು. ಮುಂದಿನ ಬಾರಿ ನಾವು ಉದ್ಯೋಗ ಮೇಳವನ್ನು ಉಳ್ಳಳ್ಳಿನಲ್ಲಿ ಡಿಗ್ರಿ ಕಾಲೇಜಲ್ಲಿ ಮಾಡ್ತೀವಿ ಅಂತ ನಾವು ಮಾತನ್ನು ಕೊಟ್ಟಿದ್ದು. ಅದರಂತೆ ಈ ವರ್ಷ ಉಳ್ಳಳ್ಳಿನಲ್ಲೇ ನಾವು ಮಾಡಬೇಕು ಅಂತ ತಮ್ಮೆಲ್ಲರ ಸಲಹೆ ಸೂಚನೆಯನ್ನು ಸಭೆಯಲ್ಲಿ ಪಡೆದುಕೊಂಡು ಇವತ್ತು ಸ್ಥಳ ವೀಕ್ಷಣೆ ಮತ್ತು ತಮ್ಮೆಲ್ಲರ ಸಲಹೆ ಸೂಚನೆಯನ್ನು ಪಡೀಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ. ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ಕೇಶಮೂರ್ತಿ ಸಾಹೇಬರು ಮತ್ತೆ ಉದ್ಯೋಗವನ್ನು ಸ್ವೀಕರಿಸಲಿಕ್ಕೆ ಯಾರಿಗೆ ಇಚ್ಛೆ ಇದೆ, ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ಮೇಡಮ್ ಬಂದು ಸೆಲೆಕ್ಷನ್ ಆಗಿದ್ಮೇಲೆ 100% ಸೆಲೆಕ್ಷನ್ ಆಗಿರ್ತದೆ ಅಥವಾ ಒಂದು ಸೆಲೆಕ್ಷನ್ ಆಗಿಲ್ಲ ಅನ್ನೋದು ಮಾತಲ್ಲ. ಇದು ಒಂದು ಅವಕಾಶ, ವಿದ್ಯಾರ್ಥಿನಿಯರಿಗೆ ಒಂದು ಅವಕಾಶ. ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಕಂಪ್ನಿಗಳು ಎಂಪ್ಲಾಯರ್ಸ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡೋಂಥ ಒಂದು ಅವಕಾಶ. ಇವತ್ತಾಗಲಿಲ್ಲ ಅಂತಂದ್ರೂ ಮುಂದಕ್ಕೆ ಅವರ ಅವಕಾಶ ಆದಾಗ ಅವರಿಗೆ ಕಾಂಟ್ಯಾಕ್ಟನ್ನು ಬೆಳೆಸ್ಕೊಂಡು ಉದ್ಯೋಗವನ್ನು ತಗೊಳ್ಳುವಂಥ ಒಂದು ಅವಕಾಶ. ಯಾವ ರೀತಿ ಒಂದು ಎಂಪ್ಲಾಯರ್ ಕಂಪ್ನಿ ಯಾವ ರೀತಿ ಹೈರ್ ಮಾಡ್ತಿದೆ, ಯಾವ ಒಂದು ಕಾನ್ಸೆಪ್ಟನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಮಾಡಿ ಈ ವರ್ಷ ಕೂಡ ನಾವು ಮಾಡ್ತಿದ್ದೇವೆ. ಪ್ರಕೃತ ಅವರು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈವರೆಗೂ ಸುಮಾರು 3 ವರ್ಷದಿಂದ ಈ ಒಂದು ಉದ್ಯೋಗ ಮೇಳವನ್ನು ಮಾಡಿಕೊಂಡು ಪ್ರತಿ ವರ್ಷ ಏನಕ್ಕೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತಂದರೆ, ಎಲ್ಲ ಭಾಗಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೊಂದು ಅವಕಾಶ ಆಗಲಿ, ಬೇರೆ ಬೇರೆ ಕಂಪ್ನಿಗಳ HR ಕಂಪ್ನಿಗಳ ಮ್ಯಾನೇಜರ್ಗಳನ್ನ ಮೀಟ್ ಮಾಡೋಂಥ ಒಂದು ಅವಕಾಶ ಆಗಲಿ, ಅವ್ರಿಗೂ ಉದ್ಯೋಗಾವಕಾಶ ಸಿಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಬಾರಿ ಉಳ್ಳಳ್ಳಿನಲ್ಲೇ ಮಾಡಿ ಇಲ್ಲಿನ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಲಿ, ಇಲ್ಲಿನ ಅನ್ಎಂಪ್ಲಾಯ್ಡ್ ಯೂತ್ಸ್ ಇರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಒಂದು ಕಾನ್ಸೆಪ್ಟನ್ನು ತಂದು ಉಳ್ಳಳ್ಳಿನಲ್ಲಿ ನಾವು ಮಾಡ್ತೀವಿ. ಉಳ್ಳಳ್ಳಿ ಡಿಗ್ರಿ ಕಾಲೇಜನ್ನು ಏನಕ್ಕೆ ಮಾಡ್ತಿದ್ದೀವಿ ಅಂತಂದರೆ, ಇದು ಡಿಗ್ರಿ ಕಾಲೇಜು. ಅವ್ರು ಡಿಗ್ರಿ ಓದಿದ ನಂತರ ನೆಕ್ಸ್ಟು ಅವರು ಕೂಡ ಇಂಟರ್ವ್ಯೂಗೆ ಹೋಗಬೇಕಾಗ್ತದೆ. ಕೆಲಸ ಮಾಡಲಿಕ್ಕೆ ಅವ್ರು ಕೂಡ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಪ್ಲೈ ಮಾಡಿಕೊಂಡು ಬೇರೆ ಬೇರೆ ಕಡೆ ಇಂಟರ್ವ್ಯೂಗೆ ಹೋಗಿ ಅಟೆಂಡ್ ಮಾಡಿ ಕೆಲಸ ಮಾಡಬೇಕಾಗ್ತದೆ. ಈಗ ನಿಮಗೆಲ್ಲ ಗೊತ್ತಿದೆ, ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲೆಲ್ಲ ಕೂಡ ಒಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂತ ಕಾಲೇಜ್ಗೆನೇ ಅವ್ರ ಕಂಪ್ನೀಸನ್ನು ಇನ್ವೈಟ್ ಮಾಡಿ ಅಲ್ಲೇ ಪ್ಲೇಸ್ಮೆಂಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಕೆಲಸವನ್ನು ನಾವ್ಯಾಕೆ ಮಾಡಬಾರ್ದು? ನಮ್ಮ ತಾಲೂಕಿನಲ್ಲಿ ನಮ್ಮ ಇರೋ ಡಿಗ್ರಿ ಕಾಲೇಜು ನಾವ್ಯಾಕೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಕಳೆದ ವರ್ಷದಿಂದ ಡಿಗ್ರಿ ಕಾಲೇಜಲ್ಲೇ ಮಾಡೋಕ್ಕೆ ಶುರು ಮಾಡಿದ್ವಿ. ಕಳೆದ ವರ್ಷ ನಾವು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಮಾಡಿದ್ರು. ನಮ್ಮ ನಂಜನಗೂಡು ತಾಲೂಕಲ್ಲಿ ಈ ಬಾರಿ ನಾವು ಉಳ್ಳಳ್ಳಿನಲ್ಲಿ ನಾವು ಮಾಡ್ತೇವೆ. ಉದ್ದೇಶ ಇಷ್ಟೇ, ಈ ಕಾಲೇಜಿನ ಮಕ್ಕಳಿಗೆ, ಈ ಭಾಗದ ಮಕ್ಕಳಿಗೆ ಒಂದು ಅವಕಾಶ ಸಿಗಲಿ, ಅವರು ಕೂಡ ಒಂದು ವೇದಿಕೆ ಸಿದ್ಧ ಆಗಲಿ, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ, ಯಾವ ರೀತಿ ಕೆಲಸ ಕಾರ್ಯಗಳನ್ನ ಅವ್ರು ತೊಗೊಬೇಕು ಅಂತ ಇಚ್ಛೆ ಪಟ್ಟಿದ್ದಾರೆ, ಅದರಂತೆ ಅವರು ಕೂಡ ಸೂಕ್ತವಾಗಿ ಬರುವಂಥ ಕಂಪ್ನಿಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಬೆರೆತು ಅವ್ರ ಕೆಲಸವನ್ನು ಗಿಟ್ಟಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾರೆ. ಅದರಿಂದ ಸಹಜವಾಗಿ ಕಾರ್ಯಕ್ರಮನ ಉಳ್ಳಳ್ಳಿಯಲ್ಲಿ ಮಾಡ್ತಿದ್ದೀವಿ ಅಂದರೆ ಇದೇ ಮೊದಲನೇ ಬಾರಿಗೆ ಉದ್ಯೋಗ ಮೇಳ ಉಳ್ಳಳ್ಳಿನಲ್ಲಿ ಆಗ್ತಾ ಇರೋದು. ಅದರಿಂದ ತಮ್ಮೆಲ್ಲರ ಸಹಕಾರ ಮತ್ತು ಸಲಹೆಗಳು ಅತ್ಯಗತ್ಯ. ಅದರಿಂದ ತಾವೆಲ್ಲರೂ ಕೂಡ ಇನ್ನೂ ಯಾವ ರೀತಿ ಈ ಒಂದು ಕಾರ್ಯಕ್ರಮವನ್ನು ಮಾಡುವುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಸಲಹೆ ಸೂಚನೆಗಳನ್ನ ಕೊಟ್ಟರೆ ಖಂಡಿತವಾಗಿಯೂ ಅದ್ರ ಪ್ರಕಾರವಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಈಗ ಸದ್ಯಕ್ಕೆ ಇಲ್ಲಿ ಈ ಒಂದು ಕಾಲೇಜಿನಲ್ಲಿ ಇವಾಗಲೇ ಹೇಳಿದಂಥ 15 ರೂಮ್ಗಳಿದೆ, ಒಂದು ಆಡಿಟೋರಿಯಂ ಇದೆ. ಅಲ್ಲಿ ಸುಮಾರು 70-75 ಕಂಪ್ನಿಗಳನ್ನ ಅಕಾಮಡೇಟ್ ಮಾಡ್ಬೋದು. ಕಳೆದ ಬಾರಿ ಸುಮಾರು 100 ಕಂಪ್ನಿಯಷ್ಟು ನಮಗೆ ಬಂದಿತ್ತು ನಮ್ಮ ಡಿಗ್ರಿ ಕಾಲೇಜಲ್ಲಿ. ಈ ಬಾರಿ ಸುಮಾರು ಇಲ್ಲಿ 20 ಕಂಪ್ನಿಗಳನ್ನ ಅಕಾಮಡೇಟ್ ಮಾಡೋಕ್ಕಾಗೋದ್ರಿಂದ ಅಷ್ಟು ಕಂಪ್ನಿಗಳಿಗೆ ನಾವು ಇನ್ವೈಟ್ ಮಾಡಿ ಇಲ್ಲಿ ಕಂಪ್ನಿಗಳಿಗೆ ಜಾಗವನ್ನು ಕೊಟ್ಟು ಒಂದಿನ ಬೆಳಿಗ್ಗೆ ಸಂಜೆ ತನಕ ಕೂಡ ಅವರು ಕೂತು ಬರುವಂಥ ಯಾರು ವಿದ್ಯಾರ್ಥಿನಿಯರು ಇರ್ತಾರೆ ಅವರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡಿ ಅವರ CV ಪಡೆದುಕೊಂಡು ಇಂಟರ್ವ್ಯೂನ ಕೊಟ್ಟು ಕಂಪ್ನಿಗೆ ಸೇರಿಸ್ಕೊಳ್ಳೋದ ಕೆಲಸವನ್ನು ಅವರು ಕೂಡ ಮಾಡ್ತಾರೆ. ಸೊ ಅದು ಉದ್ಯೋಗ ಮೇಳದ ಒಂದು ಕಾನ್ಸೆಪ್ಟ್. ಜೊತೆಗೆ ಸ್ಟೇಜ್ ಕಾರ್ಯಕ್ರಮ ಕೂಡ ಇರ್ತದೆ, ಉದ್ಘಾಟನೆ ಆಗಬೇಕಾಗ್ತದೆ, ಸಮಾರೋಪ ಕೂಡ ಇರ್ತದೆ. ಅದನ್ನು ಪ್ರತಿ ಬಾರಿ ನಾವು ಉದ್ಘಾಟನೆಯನ್ನು ಪ್ರತ್ಯೇಕವಾಗಿ ಉದ್ಯೋಗ ಮೇಳ ನಡೀತಾ ಇರ್ತದೆ, ಉದ್ಘಾಟನೆ ಅದರ ಪಾಡಲ್ಲಿ ನಡೀತದೆ. ಉದ್ಘಾಟನೆ ಕಾರ್ಯಕ್ರಮ ಮತ್ತು ಸಮಾರೋಪ ಕೂಡ ನಾವು ಮಾಡ್ತೀವಿ. ಅದರಿಂದ ಸ್ಟೇಜ್ ಎಲ್ಲ ಹಾಕಬೇಕು ಏನು ಅಂತ ಸ್ಥಳ ವೀಕ್ಷಣೆಗೆ ಇವತ್ತು ನಾವು ಬಂದಿರೋದು, ಅದನ್ನು ಕೂಡ ಈಗಾಗಲೇ ನಾವು ನೋಡ್ತೀವಿ. ಕಾರ್ಯಕ್ರಮಕ್ಕೆ ಗೆಸ್ಟು ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಪಕ್ಕದ ಕ್ಷೇತ್ರದ ಮಾಜಿ ಶಾಸಕರು, ಈಗ ವಿಧಾನ ಪರಿಷತ್ ಸದಸ್ಯರು, ಸಚಿವರಾಗಿರುವಂಥ ನಮ್ಮ ನಾಯಕರಾಗಿರುವಂಥ ಯತೀಂದ್ರ ಸಾಹೇಬರು ಕೂಡ ಆಹ್ವಾನವನ್ನು ಮಾಡಿದ್ದೀವಿ. ಜೊತೆಗೆ ನಮ್ಮ ಸ್ಥಳೀಯ ಸಂಸದರಾಗಿರುವಂಥ ಸುನೀಲ್ ಬೋಸ್ ಅವರು ಕೂಡ ಆಹ್ವಾನವನ್ನು ಮಾಡಿದ್ದೀವಿ.
ಮತ್ತು ಬಮೂಲ್ನ ಅಧ್ಯಕ್ಷರು ತಂದೆಯವರ ಆತ್ಮೀಯ ಸ್ನೇಹಿತರಾಗಿದ್ದಂತಹ ಡಿ ಕೆ ಸುರೇಶ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಹ್ವಾನವನ್ನು ಮಾಡಿದ್ವಿ. ಮತ್ತು ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆ ಮತ್ತು ಪಕ್ಕದ ಜಿಲ್ಲೆಯ ಎಮ್ಮೆಲೆಗಳು ಎಲ್ಲರನ್ನೂ ಕೂಡ ಆಹ್ವಾನವನ್ನು ಮಾಡ್ತೀವಿ. MLCಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನಾವು ಮಾಡ್ತೀವಿ. ಅದರಿಂದ ಸಹಜವಾಗಿ ತಂದೆಯವರಿಗೆ ಆತ್ಮೀಯವಾಗಿದ್ದಂಥ ಸಾಕಷ್ಟು ನಾವು ಸ್ನೇಹಿತರು, ಪಕ್ಷದ ಹಿರಿಯ ಮುಖಂಡರುಗಳು, ಮಾಜಿ ಶಾಸಕರುಗಳು, ಮಾಜಿ ಸಂಸದರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದರಿಂದ ಕಾರ್ಯಕ್ರಮ ತುಂಬ ಅರ್ಥಪೂರ್ವಕವಾಗಿ ಆಗಬೇಕು ಅನ್ನೋದು ನನ್ನ ಒಂದು ಬಯಕೆ. ಅವರು ಕೂಡ ಅವ್ರು ಇರಬೇಕಾದ್ರೆ ಅವರ ಜನ್ಮದಿನಾಚರಣೆ ನಾವು ಯಾವತ್ತೂ ಕೂಡ ಆಚರಣೆ ಮಾಡ್ಕೊತಿಲ್ಲ. ಆದರೂ ಕೂಡ ಅವರ ಜನ್ಮದಿನಾಚರಣೆ ಅಂಗವಾಗಿ ಉದ್ಯೋಗ ಮೇಳವನ್ನು ಮಾಡೋಂಥ ಉದಾಹರಣೆ ಇದೆ. ಅದರಿಂದ ಅವರ ಮಾರ್ಗದರ್ಶನ ಮತ್ತು ಅವರ ದೂರದೃಷ್ಟಿಯನ್ನು ನಾವೆಲ್ಲರೂ ಕೂಡ ಕೈಗೂಡಿಸ್ಕೊಂಡು ಅವ್ರು ಮಾಡೋಂಥ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ಅವರಿದಂಥ ಚಿಂತೆ ಯುವಕರಿಗೆ ಆದ್ಯತೆಯನ್ನು ಕೊಟ್ಟು ಅವರಿಗೆ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಉದ್ಯೋಗಾವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಅವರ ಒಂದು ದೂರದೃಷ್ಟಿ ಇತ್ತು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡಿಕೊಂಡು ಹೋಗಬೇಕಾಗ್ತದೆ. ಅದರಿಂದ ನಮ್ಮ ಟ್ರಸ್ಟ್ ವತಿಯಿಂದ ಆ ಕೆಲಸವನ್ನು ಕೂಡ ಈಗ ನಾವು ಮಾಡ್ತೀವಿ. ದಯಮಾಡಿ ತಾವೆಲ್ಲರೂ ಕೂಡ ಇದಕ್ಕೆ ಸಲಹೆ ಸೂಚನೆಗಳನ್ನ ಕೊಡಬೇಕು, ಹಾಗೆ ಸಹಕಾರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಜೊತೆಗೆ ಟ್ರೈನಿಂಗು, ಈಗ ಒಂದು CV ಬಯೋಡೇಟಾ ಯಾವ ರೀತಿ ನಾವು ಮಾಡ್ಕೊಬೇಕು, ಇಂಟರ್ವ್ಯೂ ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ 3 ದಿನಗಳ ಕಾಲ ಇಲ್ಲೇ ಡಿಗ್ರಿ ಕಾಲೇಜಲ್ಲಿ ಮತ್ತು ನಮ್ಮ ಟೌನಲ್ಲಿರೋ ಡಿಗ್ರಿ ಕಾಲೇಜಲ್ಲಿ ಕಳೆದ ಬಾರಿ ಕೂಡ ಮಾಡಿದ್ದು ಟ್ರೈನಿಂಗ್ ಪ್ರೋಗ್ರಾಮನ್ನು ಕೂಡ ಅವರ ಸಂಸ್ಥೆಯಿಂದ ಅವರು ಮಾಡ್ತಾ ಇದ್ದಾರೆ. ಅದರಿಂದ ಅದು ಕೂಡ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಅದರಿಂದ ಆಗ್ತದೆ. ಯಾಕಂದರೆ ಏಕಾಏಕಿ ನೇರವಾಗಿ ಒಂದು ಕಂಪನಿ ಜೊತೆ ಇಂಟ್ರಾಕ್ಟ್ ಮಾಡಬೇಕು ಅಂದರೆ ಆಗೋದಿಲ್ಲ, ಅವರಿಗೆ ಟ್ರೈನಿಂಗ್ ಬೇಕಾಗ್ತದೆ. ಅದರಿಂದ ಆ ಒಂದು ಏನು ಪ್ರೋಸೆಸ್ ಇದೆ ಅದನ್ನು ಕೂಡ ಈಗ ಸುಲಭ ಮಾಡಲಿಕ್ಕೆ ಅವರಿಗೆ ಪ್ರತ್ಯೇಕವಾಗಿ ಟ್ರೈನಿಂಗನ್ನು ಕೂಡ ನಾವು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಿದ್ದೀವಿ. ಇವತ್ತು 21ನೇ ತಾರೀಕಿನಿಂದ ಅದು ಕೂಡ ಈಗ ಪ್ರಾರಂಭ ಆಗ್ತದೆ. ಸೊ ಇಷ್ಟು ಉದ್ಯೋಗ ಮೇಳದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಚ್ಛೆಯನ್ನು ಕೊಡ್ತೇನೆ. ಜೊತೆಗೆ ಈಗ ಉಚಿತವಾದಂತಹ ಆರೋಗ್ಯ ತಪಾಸಣೆ ಶಿಬಿರವನ್ನು ಪ್ರತಿ ವರ್ಷನೂ ನಮ್ಮ ಲಯನ್ಸ್ ಕ್ಲಬ್ ಸಂಸ್ಥೆಯಿಂದ ಮಾಡಿಕೊಂಡು ಬರ್ತಾ ಇರೋಂಥದ್ದು. ಕಳೆದ ಬಾರಿ ಅವರು ನಮ್ಮ ಇಂಗೂರು ಪಟ್ಟಣದಲ್ಲಿ ಡಿಗ್ರಿ ಕಾಲೇಜಲ್ಲೇ ಅವ್ರು ಮಾಡೋದು. ಈ ಬಾರಿ ಇಲ್ಲೇ ಮಾಡಿ ಅಂತ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೂಡ ಇಲ್ಲೇ ನಮ್ಮ ಇಲ್ಲಿ ನೋಡೋಣ, ಜಾಗ ಇಲ್ಲ ಅಂದರೆ ಇಲ್ಲೇ ಮಾಡೋಣ, ಇಲ್ಲಾಂದರೆ ಆಚೆ ಕೂಡ ಜಾಗ ಇದೆ, ಆಚೆ ಕೂಡ ವ್ಯವಸ್ಥೆ ಮಾಡ್ಬೋದು. ಪಕ್ಕದಲ್ಲಿ ಆಸ್ಪತ್ರೆನೂ ಇದೆ, ಅದು ಸೂಕ್ತವಾದಂಥ ಜಾಗವನ್ನು ನೋಡಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೂ ಕೂಡ ವೇದಿಕೆಯನ್ನು ಸಜ್ಜನ ಮಾಡ್ತೀವಿ. ಈ ಲಾಸ್ಟ್ ಟೈಮು ಸುಮಾರು ECG ಎಲ್ಲ ಮಾಡೋದು, ಅದರಿಂದ ಸುಮಾರು ಕಾರ್ಡಿಯಾಲಜಿಗೆ ಸಂಬಂಧಪಟ್ಟಂಥ ತಪಾಸಣೆ ಏನಿತ್ತು, ಏನು ಡಯಾಗ್ನೋಸ್ ಮಾಡಬೇಕು ಎಲ್ಲವನ್ನು ಕೂಡ ಆ ಸ್ಥಳದಲ್ಲೇ ಮಾಡೋಂಥ ಉದಾಹರಣೆ ಕೂಡ ಇದೆ. ಐ ಚೆಕಪ್ ಕ್ಯಾಂಪ್ ಕೂಡ ಮಾಡ್ತಾಯಿದ್ರು, ಅದನ್ನು ಕೂಡ ಇಲ್ಲಿ ಮಾಡೋಂಥ ವ್ಯವಸ್ಥೆನ ನಾವು ಮಾಡಿಕೊಡ್ತೀವಿ. ಅದರಿಂದ ಇಲ್ಲಿನ ಜನರಿಗೆ ಬಂದಂಥ ಯುವಕರಿಗೆ, ಯುವತಿಯರಿಗೆ, ವಿದ್ಯಾರ್ಥಿನಿಯರಿಗೆ ಅವರ ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಡುವಂಥ ಕೆಲಸವನ್ನು ಕೂಡ ಇಲ್ಲಿ ಆಗ್ತದೆ. ಜೊತೆಗೆ ತಾಲೂಕಿನ ಎಲ್ಲ ಹಿರಿಯರಿಗೆ ಒಂದು ಆರೋಗ್ಯ ತಪಾಸಣೆ ಶಿಬಿರ ಮಾಡೋ ಮುಖೇನವಾಗಿ ಅವರ ಆರೋಗ್ಯವನ್ನು ಕೂಡ ನೋಡ್ಕೊಳ್ಳುವಂಥ ಮತದೃಷ್ಟಿಯನ್ನು ಕಾಪಾಡೋದು ಕೂಡ ಆಗ್ತದೆ. ಅದರಿಂದ ಎರಡೂ ಕೆಲಸವನ್ನು ನಮ್ಮ ನಾಯಕರಾಗಿದ್ದಂಥ ನಮ್ಮ ತಂದೆಯವರು ಶ್ರೀ ಅದ್ವೈತರವರ ಅವರ ಒಂದು ಜನ್ಮ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಇಚ್ಛೆಯನ್ನು ಪಟ್ಟಿದ್ದೇವೆ. ದಯಮಾಡಿ ತಾವು ಯಾವ ರೀತಿ ಸಲಹೆ ಸೂಚನೆಯನ್ನು ಕೊಡ್ತೀರೋ ಅದರಂತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಂಪ್ರೂವೈಸ್ ಮಾಡಿ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸ್ಕೊಡ್ಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಕೊಡ್ತೀವಿ. ಅದರಿಂದ ಇಷ್ಟನ್ನು ಹೇಳಿ ಇನ್ನು ಮುಂದುವರೆದಂತೆ ದಯಮಾಡಿ ತಾವೆಲ್ಲರೂ ಕೂಡ ನಮಗೆ ಸಲಹೆಗಳನ್ನು ಕೊಡಿ, ಮತ್ತೇನು ಮಾಡ್ಬೋದು ಅದ್ರ ಬಗ್ಗೆ ಸಲಹೆಯನ್ನು ಕೊಟ್ಟರೆ ಅದನ್ನು ಕೂಡ ನಾವು ಯಾವ ರೀತಿ ಅಡಾಪ್ಟ್ ಮಾಡೋದು ಮಾಡ್ತೀವಿ. ಇನ್ನು ಉಳ್ಳಂತೆ ಸ್ಥಳ ವೀಕ್ಷಣೆ ಕೂಡ ಮಾಡಬೇಕಾಗಿದೆ. ಸ್ಥಳ ವೀಕ್ಷಣೆಯನ್ನು ಮಾಡಿ ಎಲ್ಲಿ ನಾವು ಸ್ಟೇಜ್ ಹಾಕಬೇಕು, ಎಲ್ಲಿ ಆರೋಗ್ಯ ತಪಾಸಣೆ ಶಿಬಿರನ ಮಾಡಬೇಕು ಅನ್ನೋದನ್ನು ನಿರ್ಧಾರವನ್ನು ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗಲಿಕ್ಕೆ ಇಷ್ಟನ್ನು ಪಡ್ತೀವಿ. ಇಷ್ಟನ್ನು ಹೇಳಿ ಇವತ್ತು ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ, ಅವತ್ತು ಕೂಡ ಪೂರ್ವ ಸಮಯನೂ ಕೂಡ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಳೆ ಆದರೂ ಕೂಡ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವತ್ತು ಕೂಡ ಭಾಗವಹಿಸಿದ್ರಿ, ಇವತ್ತು ಕೂಡ ಬಂದು ಭಾಗವಹಿಸಿದ್ರೆ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ.